ನೋಡಿ, ಡಿಕೆ ಸಂಪುಟವನ್ನ ಸೇರೋದಕ್ಕೆ ಹತ್ತಾರು ಆಕಾಂಕ್ಷಿಗಳಿದ್ದಾರೆ. ಶಿವಸೈನ್ಯಕ್ಕೆ ಯಾರಿಗೆಲ್ಲ ಎಂಟ್ರಿ ಇರುತ್ತೆ, ಯಾರಿಗೆ ಎಂಟ್ರಿ ಬಂದಾಗಿರುತ್ತೆ. ಸಿದ್ದು ಸಂಪುಟದಲ್ಲಿದ್ದಂಥ ಕೆಲವೊಂದಿಷ್ಟು ಜನ ಸಚಿವರಿಗೆ ಡಿಕೆ ಸಂಪುಟದಲ್ಲೂ ಸ್ಥಾನ ಸಿಗುತ್ತಾ? ಈಗ ಅವರೆಲ್ಲರೂ ಮಾಜಿ ಆಗಿದ್ದಾರೆ ಬಿಡಿ. ಮತ್ತೆ ಸಿಗುತ್ತಾ ಚಾನ್ಸು ಅಂತ ಡಿಕೆ ಒಂದು ಸೈನ್ಯಕ್ಕೆ ಸಂಪುಟ ಸೇರೋದಕ್ಕೆ ನಾ ಮುಂದು ತಾ ಮುಂದು ಅಂತ ಲಾಬಿ ಮಾಡ್ತಾ ಇದ್ದಾರೆ. ಡೆಲ್ಲಿ ದಂಡಯಾತ್ರೆಯನ್ನು ಶುರು ಮಾಡಿಬಿಟ್ಟಿದ್ದಾರೆ ಹಿರಿಯರು ಮತ್ತು ಹೊಸಬರು. ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ. ಕೈನ ಹಲವು ಜನ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಮಾಜಿ ಸಚಿವರು ಎಚ್ ಪಾಟೀಲ್ರು ಸೇರಿದಂತೆ ಹಲವರು ಡೆಲ್ಲಿಗೆ ಹೋಗಿದ್ದಾರೆ. ಚೆಲುವರಾಯಸ್ವಾಮಿ, ಬಿಆರ್ ಪಾಟೀಲ್, ಮೊದಲ ಬಾರಿ ಶಾಸಕರಾದ ಪ್ರದೀಪ್ ಈಶ್ವರ್, ಎನ್ ಎ ಹ್ಯಾರಿಸ್, ಶಿವಲಿಂಗೇಗೌಡರು, ರಹೀಂ ಖಾನ್ ಇವರೆಲ್ಲರೂ ಡೆಲ್ಲಿ ಟೂರ್ ಅನ್ನು ಹಮ್ಮಿಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಪರಿಷತ್ನ ಸದಸ್ಯರೂ ಕೂಡ ಡೆಲ್ಲಿ ಪರೇಡ್ ಅನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಸಂಸದರೂ ಹೋಗಿದ್ದಾರೆ. ಸಂಸದರು ಯಾಕೆ ಹೋಗಿದ್ದಾರೆ ಅಂತಂತಂದರೆ ತಮ್ಮ ಒಬ್ಬ ಆಪ್ತರ ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋಗ್ತಾ ಇರಬಹುದೇನೋ. ಸಾಧ್ಯತೆಗಳು ಇರುತ್ತೆ ರಾಜಕೀಯದಲ್ಲಿ, ಹೀಗೆ ಆಗೋದು. ಈಗ ಯಾರಾದರೂ ಒಬ್ಬರು ಆಕಾಂಕ್ಷಿ, ಸಚಿವ ಸ್ಥಾನದ ಒಬ್ಬರು ಆಕಾಂಕ್ಷಿ ಇದ್ದರೆ ಫಸ್ಟ್ ಟೈಮ್ MLA ಅಂತ ಇಟ್ಕೊಳ್ಳೋಣ, ಅವರ ಬೆನ್ನ ಹಿಂದೆ ಮತ್ತೊಬ್ರು ನಿಲ್ಲಬೇಕಾಗತ್ತೆ ಹಿರಿಯರು. ಸೊ ಹಾಗಾಗಿ ಈ ವಿಚಾರದ ಬಗ್ಗೆನೇ ಹಲವು ಚರ್ಚೆಗಳಾಗ್ತಾ ಇರೋದು. ಜೊತೆಗೆ ಶಾಸಕರಲ್ಲದವರೂ ಕೂಡ, MLC ಅಲ್ಲದವರೂ ಕೂಡ ಹೊರಟಿದ್ದಾರೆ, ಡೆಲ್ಲಿ ಪರೇಡ್ ಮಾಡಿದ್ದಾರೆ.